ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೂರಾರು ಮಕ್ಕಳಿಗೆ ಕೈಪಿಡಿ ಹಾಗೂ ನೀಟ್ ಕಿಟ್ ವಿತರಣೆ. ಶ್ರೀ ವೀರೇಶಾನಂದ ಸ್ವಾಮೀಜಿಯವರಿಂದ ಮಕ್ಕಳಿಗೆ ಹಿತೋಪದೇಶ ಮತ್ತು ಆಶೀರ್ವಚನ. ತಾಲೂಕಿನಲ್ಲಿ ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರೇರಣಾ ಶಿಬಿರ ಜೊತೆಗೆ ಮಕ್ಕಳಿಗೆ ನೀಟ್ ಹಾಗೂ 625ಕ್ಕೆ 600 ಅಂಕ ಪಡೆಯುವ ಕೌಶಲ್ಯವನ್ನ ಪ್ರೇರಣಾ ಶಿಬಿರದಲ್ಲಿ ತರಬೇತಿ ನೀಡಿ ತರಬೇತಿ ಪಡೆದ ಮಕ್ಕಳಿಗೆ ಎಲ್ಲಾ ವಿಷಯಗಳ ಕೈಪಿಡಿಯನ್ನ ನೀಡಲಾಗಿತ್ತು. ತಾಲೂಕು ಈಗಾಗಲೇ ಶೈಕ್ಷಣಿಕವಾಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದು, ಇಂತಹ ಉಚಿತ ಪ್ರೇರಣಾ ಶಿಬಿರದಿಂದ ಸಾಧ್ಯವಾಗ್ತಾ ಇದೆ ಅಂತ ವೀರೇಶಾನಂದ ಸ್ವಾಮೀಜಿಗಳು ಸಂತಸ ವ್ಯಕ್ತಪಡಿಸಿದರು. ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶಾಸಕ ಸುರೇಶ್ ಬಾಬುರವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ನಮ್ಮ ತಾಲೂಕಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಕಾಣುವುದು ನನ್ನ ಗುರಿ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅವರು ಸಂಜೆಯ ಪ್ರಾರ್ಥನೆಗಳಲ್ಲಿ ವಾರದಲ್ಲಿ 2-3 ದಿವಸ ಶಾಂತವಾಗಿ ತಂಪಾಗಿ ತಾವು ಪ್ರಾರ್ಥನಾ ತರಗತಿಗಳಲ್ಲಿ ಭಾಗವಹಿಸ್ತಾ ಇದ್ದದ್ದು ನನ್ನ ವಿದ್ಯಾರ್ಥಿ ದಶೆಯಲ್ಲಿ ನಾನು ಕಂಡಿದ್ದೇನೆ. ನಮ್ಮ ಬಾಬಣ್ಣ ನಮಗಿಂತ ಜೂನಿಯರ್ ವಯಸ್ಸಿನಲ್ಲಿ, ಅವರಾಗಿನ್ನೂ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್. ಸೌಜನ್ಯ, ಹೃದಯವಂತಿಕೆ, ಶ್ರಮ ಸಂಸ್ಕೃತಿ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದಾರೆ. ಮಕ್ಕಳೇ, ಒಂದು ಮಾತು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 100 ವರ್ಷಗಳ ಹಿಂದೆ ತುಮಕೂರು ನಗರಕ್ಕಿಂತಲೂ ಹೆಚ್ಚು ಹೆಸರಿದ್ದ ನಗರ ನಮ್ಮ ಚಿಕ್ಕನಾಯಕನಹಳ್ಳಿ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ತೆಂಗು ಬೆಳೀತಾ ಇದ್ದಂಥ ಪ್ರಾಂತ್ಯಕ್ಕೆ ಚಿಕ್ಕನಾಯಕನಹಳ್ಳಿ ಹೆಸರು ದಾಖಲೆಯಾಗಿತ್ತು. ನಿಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಮಲೇರಿಯಾ ರೋಗಕ್ಕೆ ರಿಸರ್ಚ್ ನಡೆದಾಗ ಪ್ರಪಂಚದಾದ್ಯಂತ ಮೆಡಿಕಲ್ ಟೆಕ್ಸ್ಟ್ ಬುಕ್ಗಳು, ಇಡೀ ಪ್ರಪಂಚದಲ್ಲಿ ಓದ್ತಕ್ಕಂಥ ಮೆಡಿಕಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದು ಕಡೆ ಇತ್ತು, ವೇರ್ ಡು ಯು ಹ್ಯಾವ್ ದಿ ರ್ಯಾಂಪೆಂಟ್ ಸ್ಪ್ರೆಡ್ ಆಫ್ ಮಲೇರಿಯಾ ಇನ್ ದಿ ವರ್ಲ್ಡ್ ಅಂದಾಗ ಭಾರತದ ಪಟ್ಟಿ ಬಂದಾಗ ಇಟ್ ಈಸ್ ರಾಂಪೆಂಟ್ ಇನ್ ಊಟಿ ಅಂಡ್ ಇಟ್ ಈಸ್ ರಾಂಪೆಂಟ್ ಇನ್ ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟ್ರಿಕ್ಟ್ ಅಂತ ದಾಖಲೆ ಆಗಿದೆ. ಅಂದ್ರೆ ಕಾಪಾಡಬೇಕು, ನಮ್ಮ ಮಕ್ಕಳ ಶೈಕ್ಷಣಿಕ ಬದುಕನ್ನ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು CET ನೀಟ್ JEE ತರಬೇತಿ ಶಿಬಿರವನ್ನ ಮಾಡಿ ಅದ್ರ ಮುಖಾಂತರ ಎಲ್ಲರೂ ನಮ್ಮ ಸದಸ್ಯರಿದ್ದಾರೆ. ಖಂಡಿತ ಅವ್ರ ಮನೆ ಕೆಲಸಕ್ಕೂ ಅಷ್ಟೊಂದು ಒತ್ತು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಮಕ್ಕಳ ಒಂದು ಭವಿಷ್ಯ ಅಂದ್ರೆ ಎಲ್ಲರೂ ನಿಂತ್ಕೊಂಡು ಇಲ್ಲಿ ತಂಡಗಳು ಮಾಡ್ಕೊಂಡಿದ್ದೇವೆ ನಾವು. ಟೆಕ್ನಿಕಲ್ ಟೀಮ್ ಇರ್ಬೋದು, ಮತ್ತೆ ಸಮಿತಿ, ಸ್ವಾಗತ ಸಮಿತಿ ಇರ್ಬೋದು, ಆಹಾರಕ್ಕೆ ಒಂದು ಸಮಿತಿ ಮಾಡ್ಕೊಂಡು ಎಲ್ಲೂ ಮಕ್ಕಳಿಗೆ ಯಾರು ಕೊಡ್ತಾ ಇರ್ಬಾರ್ದು, ಯಾರು ಏಳಿಸ್ಕೊಡಲ್ಲ, ನಾನು ಕೇಳಲ್ಲ. ಅವ್ರ ಪಾಡಿಗೆ ಅವರು ಎಲ್ರಿಗೂ ಕೂಡ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಮನೋಭಾವನ ನಾವು ರೂಢಿಸ್ಕೊಂಡಿದ್ದೀವಿ. ಜೊತೆಗೆ ಈ ವರ್ಷ ವಿಶೇಷವಾಗಿ ಇಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಎಕ್ಸಾಮ್ ಟೈಮಲ್ಲಿ ನಾವು ಮಕ್ಕಳಿಗೆ CET ನೀಟ್ ಕೋಚಿಂಗ್ ಅನ್ನು ಕೊಡ್ತಾ ಇದ್ವಿ ಪ್ರತಿ ವರ್ಷ. ಈ ವರ್ಷ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ದೀವಿ, ಕಾಲೇಜ್ ಪ್ರಾರಂಭ ಆದ ಮೊದಲೇನೆಂದ್ರೆ ಮಕ್ಕಳಿಗೆ ಪ್ರತಿ ಭಾನುವಾರ ಏನಿದೆ ಒಂದು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಸೇರಿ ನಾವೊಂದು ಅನ್ಕೊಂಡಿದ್ದೀವಿ. ಇಲ್ಲಿ ಅಮಾಂಕಂ ಅಂತ ಒಂದು ಎಲ್ಲ ಜಾತಿಯವರು ಸೇರ್ಕೊಂಡು ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಆ ಟ್ರಸ್ಟ್ ಅಡಿನಲ್ಲಿ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡಕ್ಕೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಸೇವೆಯನ್ನು ಸುಮಾರು 16 ವರ್ಷಗಳಿಂದ CET ನೀಟ್ ತರಬೇತಿ ಶಿಬಿರವನ್ನ ಆಯೋಜಿಸ್ಕೊಂಡು ಬಂದಿದ್ದೇವೆ. ಅದರಲ್ಲೂ ಈಗ ಕಳೆದ 2-3 ವರ್ಷಗಳಿಂದ ಅದು ಕೂಡ ಇನ್ನೂ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಮಹತ್ವವನ್ನು ಕೊಟ್ಟು ಅಲ್ಲಿ ಮಕ್ಕಳಿಗೆ ಉತ್ತೇಜನ ನೀಡತಕ್ಕಂಥ ಕೆಲಸ. ಆ ಮಕ್ಕಳಿಗೆ ಏನೇನು ನಮಗೆ ಗ್ರಾಮೀಣ ಪ್ರದೇಶದ ಮಕ್ಕಳು ಹೊರಗಡೆ ಹೋಗಲು ಓದಲಿಕ್ಕೆ ಎಷ್ಟು ಕಷ್ಟ ಸಾಧ್ಯ ಅದನ್ನು ಅರಿತು